ಹಾಯ್ ಕಾಮರ್ಸ್ ಮಕ್ಕಳೇ, ಇವತ್ತೊಂದು ಸಣ್ಣ ಸ್ಟೋರಿನ ನರೇಟ್ ಮಾಡ್ತೀನಿ. ಇಬ್ಬರು ವಿದ್ಯಾರ್ಥಿಗಳಿದ್ರು. ಆಗಷ್ಟೇ ಅವರು ತಮ್ಮ PU1 ಜರ್ನಿನ ಮುಗಿಸಿ PU2 ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇಬ್ರದ್ದು ಒಂದೇ ಕಾಲೇಜ್ ಆಗಿತ್ತು, ಸೇಮ್ ಕ್ಲಾಸ್, ಟೀಚರ್ಸ್ ಕೂಡ ಅವರಿಬ್ರಿಗೂ ಸೇಮ್, ಮತ್ತು ಸಿಲೆಬಸ್ ಕೂಡ ಸೇಮೇ. ಈ ಜರ್ನಿಲಿ ಮುಂದೆ ಸಾಗ್ತಾ ಅವರು ಮುಂದೆ PU2 ಫೈನಲ್ ಎಕ್ಸಾಮಿನೇಷನ್ ಬರೀತಾರೆ. ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ನೋಡೋದಾದ್ರೆ ಒಬ್ಬ ವಿದ್ಯಾರ್ಥಿ 570 ಅಂಕಗಳನ್ನು ಗಳಿಸಿದ್ರೆ ಮತ್ತೊಬ್ಬ ವಿದ್ಯಾರ್ಥಿ 410 ಅಂಕಗಳನ್ನ ಗಳಿಸಿದ್ದಾರೆ. ನೋಡಕ್ ಹೋದ್ರೆ ಅವರಿಬ್ಬರು ಆಲ್ಮೋಸ್ಟ್ ಈಕ್ವಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆಗಿದ್ರು. ಬಟ್ ಸ್ಟಿಲ್ ದೇರ್ ವಾಸ್ ನಿಯರ್ಲಿ 160 ಮಾರ್ಕ್ಸ್ ಡಿಫ್ರೆನ್ಸ್. ಸೊ ಇಸ್ ಇಟ್ ಅಬೌಟ್ ಇಂಟೆಲಿಜೆನ್ಸ್? ಅಲ್ವೇ ಅಲ್ಲ, ಇಟ್ ಈಸ್ ಆಲ್ ಅಬೌಟ್ ಸ್ಟ್ರಾಟಜಿ. ಇವತ್ತು ನಾನು ನಿಮಗೆ ಆ ಎಕ್ಸಾಕ್ಟ್ ಸ್ಟ್ರಾಟಜಿನ ನಾನು ತಿಳಿಸ್ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ಆಲ್ಸೋ ಸ್ಕೋರ್ ಬಿಗ್ ಇನ್ ಯುವರ್ PU2 ಎಕ್ಸಾಮಿನೇಷನ್. ಮಕ್ಕಳೇ, ಒಂದು ವಿಷಯ ತಿಳ್ಕೊಳ್ಳಿ, PU1 ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ, ಬಟ್ PU2 ಇಸ್ ಎ ಫೈನಲ್ ಮ್ಯಾಚ್. PU1 ನಿಮ್ಮನ್ನ ಪ್ರಿಪೇರ್ ಮಾಡಿದ್ರೆ PU2 ವಿಲ್ ಡಿಸೈಡ್ ಯುವರ್ ಫ್ಯೂಚರ್. PU2ದಲ್ಲಿ ನೀವೇನು ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಲ್ವಾ, ದಟ್ ವಿಲ್ ಡಿಸೈಡ್ ಹೌ ಬೆಸ್ಟ್ ಡಿಗ್ರಿ ಕಾಲೇಜ್ ಯು ವಿಲ್ ಗೆಟ್. ಮಕ್ಕಳೇ, ನಿಮಗೆ ಮುಂದೆ ಯಾವುದೆಲ್ಲ ಆಪರ್ಚುನಿಟೀಸ್ ಓಪನ್ ಆಗ್ಬೋದು, ಅದಷ್ಟೇ ಅಲ್ಲದೆ ನಿಮ್ಮ ಕರಿಯರ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ದ ರೀಸನ್ ಮೋಸ್ಟ್ ಆಫ್ ದ ಟಾಪರ್ಸ್ ಏನಿರ್ತಾರೆ, ದೇ ವಿಲ್ ಟ್ರೀಟ್ ದ PU2 ಲೈಕ್ ಎ ಮಿಷನ್. ಮಕ್ಕಳೇ, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಸರ್ಪ್ರೈಸಿಂಗ್. ಈ ಟಾಪರ್ಸ್ ಅಂತ ನಾನು ಏನು ಹೇಳಿದ್ನಲ್ಲ, ಇವರೆಲ್ಲ ಸೂಪರ್ ಜೀನಿಯಸ್ ಆಗಿರೋದಿಲ್ಲ. ಇರ್ತಾರೆ, ಕೆಲವೊಬ್ರು ಎಕ್ಸೆಪ್ಷನ್ಸ್ ಇರ್ತಾರೆ, ಬಟ್ ನಾಟ್ ಆಲ್. ಹಾಗಾದ್ರೆ ಈ ಟಾಪರ್ಸ್ ಅನ್ನೋರು ಏನಿದಾರಲ್ಲ, ಆ ಸ್ಥಾನವನ್ನು ಅಚೀವ್ ಮಾಡಲಿಕ್ಕೆ ಅವರು ಏನು ಸಿಂಪಲ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ತಾರಂದ್ರೆ, ಪ್ರತಿದಿನ ಅವರು ಕರೆಕ್ಟಾಗಿ ಓದ್ಕೊತಾರೆ ಬಿಡದೆ. ಅದಷ್ಟೇ ಅಲ್ಲದೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಓದಿರೋದನ್ನ ರಿವೈಸ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಬರೀ ಓದೋದಷ್ಟೇ ಅಲ್ಲ, ಅವರು ಓದಿರುವುದನ್ನ ಬರೆದು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ದಟ್ಸ್ ಇಟ್. ಇಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಸೀಕ್ರೆಟ್ ಇಲ್ಲ, ಸೂಪರ್ ಇಂಟೆಲಿಜೆನ್ಸ್ ಇಲ್ಲ ಮಕ್ಕಳೇ. ಇಟ್ ಈಸ್ ಜಸ್ಟ್ ಡಿಸಿಪ್ಲಿನ್. PU2 ಅಲ್ಲಿ ಮಕ್ಕಳು ಮಾಡುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋದು ಹೇಗಿದ್ರು ಫೆಬ್ರವರಿ ಮಾರ್ಚಲ್ಲಲ್ವಾ, ಇವಾಗಲಿಂದಾನೇ ಯಾಕೆ ಓದ್ಕೊಬೇಕು, ಸ್ವಲ್ಪ ದಿವಸ ಬಿಟ್ಟು ಓದ್ಕೊಂಡ್ರೆ ಸಾಕು ಅಂತ ತಿಳ್ಕೊತಾರೆ. ಟೈಮ್ನ ಮುಂದೂಡ್ತಾ ಬರ್ತಾರೆ. ಜೂನು ಜುಲೈ ಹೋಗ್ತಾ ಡಿಸೆಂಬರ್ವರೆಗೂ ಬರ್ತಾರೆ. ಅಯ್ಯೋ, ಡಿಸೆಂಬರ್ ಬಂದ್ಬಿಡ್ತಲ್ಲ, ಇನ್ನು ಹೊಸ ವರ್ಷ ಬಂತು, ಇನ್ನೊಂದು 2-3 ತಿಂಗಳಿದೆ, ಇನ್ನಾರು ಕರೆಕ್ಟಾಗಿ ಓದೋಣ ಅಂದ್ಕೊತಾರೆ. ಅಷ್ಟೊತ್ತಿಗೆ ಪ್ರಿಪ್ರೇಟರಿ ಎಕ್ಸಾಮ್ ಅದು ಇದು ಎಲ್ಲ ಬರ್ತಾ ಇರುತ್ತೆ, ನೋಟ್ಸ್ ಕಂಪ್ಲೀಷನ್ನು, ಅಲ್ಲೂ ಸರಿಯಾಗಿ ಓದೋಕ್ಕಾಗಲ್ಲ, ಪ್ಯಾನಿಕ್ ಮೋಡ್ಗೆ ಹೋಗ್ತಾರೆ. ಬಟ್ ಟಾಪರ್ಸ್ ಏನು ಮಾಡ್ತಾರೆ, ಸ್ಟಾರ್ಟಿಂಗಿಂದನೇ ಓದ್ತಾ ಬಂದಿರ್ತಾರೆ. ಈ ಜಾನ್ ಫೆಬ್ ಮಂತಲ್ಲೆಲ್ಲ ಅವರು ರಿಲ್ಯಾಕ್ಸ್ಡ್ ಆಗಿದ್ದು ರಿವಿಷನ್ ಮಾಡ್ತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು PU2 ವಿದ್ಯಾರ್ಥಿಗಳು ಈ ಟಾಪರ್ಸ್ ಲಿಸ್ಟ್ಗೆ ಸೇರಬೇಕು ಅನ್ನೋ ಧ್ಯೇಯದೊಂದಿಗೆ ನಮ್ಮ PUCET ಪರೀಕ್ಷೆ ಕಾಮರ್ಸ್ ಈ ವರ್ಷ ಸಾಧಕ ಪ್ರೋ ಬ್ಯಾಚನ್ನು ಲಾಂಚ್ ಮಾಡಿದೆ. ಏನಿರುತ್ತೆ ಈ ಬ್ಯಾಚಲ್ಲಿ ಅಂದರೆ, ನಿತ್ಯ ನಾವು ಲೈವ್ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಆ ಕ್ಲಾಸಸ್ನ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ. ಥ್ರೂ ಔಟ್ ದ ಇಯರ್ ನಿಮಗೆ ಡೌಟ್ ಸಾಲ್ವಿಂಗ್ ಸಪೋರ್ಟ್ ಇರುತ್ತೆ. ಸಾಲ್ವ್ಡ್ ಕ್ವಶನ್ ಬ್ಯಾಂಕನ್ನು ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಮಂತ್ಲಿ ಟೆಸ್ಟ್ನ ಕೂಡ ನಾವು ನಿಮ್ಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಕ್ಲಾಸಸ್ ಎಲ್ಲ ನಡೆಯೋದು ಪರೀಕ್ಷೆ ಆ್ಯಪಲ್ಲಿ, ಮತ್ತು ಕ್ಲಾಸಸ್ ಸ್ಟಾರ್ಟ್ ಆಗೋದು ಇನ್ ದ ಮಂತ್ ಆಫ್ ಏಪ್ರಿಲ್. ಆ್ಯಂಡ್ ಬೈ ದ ಎಂಡ್ ಆಫ್ ಡಿಸೆಂಬರ್ ನಿಮ್ಮ ಸಿಲೆಬಸ್ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಆ್ಯಂಡ್ ಟಿಲ್ ಯು ಕಂಪ್ಲೀಟ್ ಯುವರ್ ಎಕ್ಸಾಮಿನೇಷನ್ ನಾವು ನಿಮಗೆ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಮಕ್ಕಳೇ, ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಈ ಕೋರ್ಸನ್ನು ಬೈ ಮಾಡಿದ್ದಾರೆ. ನೀವು ಕೂಡ ಈ ಟಾಪರ್ ಲಿಸ್ಟಿಗೆ ಸೇರಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ ಏನಿದೆ, ಇದಕ್ಕೆ PROCOM2 ಅಂತ ನೀವು ಮೆಸೇಜ್ ಮಾಡಿ ಈ ಕೋರ್ಸನ್ನು ಬೈ ಮಾಡುವಂಥ ಲಿಂಕನ್ನು ನಾವು ನಿಮಗೆ ಕಳಿಸಿಕೊಡ್ತೀವಿ. ಮಕ್ಕಳೇ, ಗೋಲ್ಡನ್ ರೂಲ್ ಟು ಸ್ಕೋರ್ ಬಿಗ್ ಇನ್ PU2 ಏನು ಗೊತ್ತಾ? ಪ್ರತಿ ದಿವಸ ನೀವು 4 hours ಓದಲೇಬೇಕು. ಜಸ್ಟ್ ಇಮ್ಯಾಜಿನ್ ದಿಸ್ ಮಕ್ಕಳೇ, 4 hours into 300 days, that will be equal to 1200 hours of preparation. That's consistency ಮಕ್ಕಳು. ಓಕೆ, ಅದನ್ನು ಮಾಡಲೇಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನಿಮ್ಗೆ ಹೇಳೋದಾರೆ ಮಕ್ಕಳೇ, ನಾನು ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿ ಎಫರ್ಟ್ ಹಾಕ್ತಾರೆ, ಓದ್ತಾರೆ, ಆದರೆ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ? ಬರೆದು ಸರಿಯಾಗಿ ಪ್ರಾಕ್ಟೀಸೇ ಮಾಡೋದಿಲ್ಲ. ಈಗ ಜಸ್ಟ್ ಇಮ್ಯಾಜಿನ್ ಮಕ್ಕಳೇ, ನೀವು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ನ ಬರೀತೀರಾ, ಅಲ್ಲಿ ನಿಮ್ಮ ಪೇಪರ್ನ ಆನ್ಸರ್ ಶೀಟ್ನ ವ್ಯಾಲ್ಯೂ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಏನು ಅಂತ ಗೊತ್ತಿಲ್ಲ. ಆದರೆ ಅವರು ಮಾರ್ಕ್ಸ್ ಕೊಡೋದು ಹೇಗೆ? ನೀವು ಪೇಪರಲ್ಲಿ ಬರೆದಿರುವಂಥ ಆನ್ಸರ್ಸ್ ಮೂಲಕ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ನೀವು ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರತಿ ಸತಿ ನೀವು ಓದಿ ಆದಮೇಲೆ ಏನನ್ನು ಓದಿರಾ, ಫಾರ್ಮುಲಾಸ್ ಎಲ್ಲ ಏನಿದೆ ಲಿಸ್ಟನ್ನು ಬರೆದು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಆನ್ಸರ್ಸ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರೆಸೆಂಟ್ ಮಾಡಬೇಕು, ನೀಟ್ ಪ್ರೆಸೆಂಟೇಷನ್ ಹೇಗಿರಬೇಕು,
ಡಯಾಗ್ರಾಮ್ಸ್ ಎಲ್ಲ ಏನಾದ್ರು ಇದ್ರೆ ಹೇಗೆ ಅದನ್ನ ಕರೆಕ್ಟಾಗಿ ಡ್ರಾ ಮಾಡಬೇಕು, ಇದನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಇದನ್ನೆಲ್ಲ ಮಾಡಿದಲ್ಲಿ ಡೆಫಿನೆಟ್ಲಿ ವಿಲ್ ಬಿ ಇನ್ ದ ಟಾಪರ್ಸ್ ಲಿಸ್ಟ್. ಮತ್ತೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಟಾಪರ್ಸ್ ಏನನ್ನು ಫಾಲೋ ಮಾಡ್ತಾರೆ ಗೊತ್ತಾ ಮಕ್ಕಳೇ? ಸಾಲ್ವಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಮಕ್ಕಳೇ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತೆ, PU ಬೋರ್ಡ್ ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿರುತ್ತೆ, ಮತ್ತೆ ನಮ್ಮ ಪರೀಕ್ಷೆ ಆ್ಯಪಲ್ಲಿ ನಾವು ಸಾಲ್ವ್ಡ್ ಕ್ವಶನ್ ಬ್ಯಾಂಕನ್ನು ಕೂಡ ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಕ್ವಶನ್ ಬ್ಯಾಂಕ್ ಏನಿದೆ ಮಕ್ಕಳೇ, ದಿಸ್ ಇಸ್ ಅಲೈನ್ಡ್ ವಿತ್ ಕರೆಂಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್. ಇದನ್ನೆಲ್ಲ ಜಸ್ಟ್ ಇಮ್ಯಾಜಿನ್ ಮಕ್ಕಳೇ, ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು ಅನ್ನೋದು ಫಸ್ಟ್ ಸರಿಯಾಗಿ ಅರ್ಥ ಆಗುತ್ತೆ. ಮಾರ್ಕ್ಸ್ ವೇಟೇಜ್ ಯಾವ ರೀತಿ ಇದೆ ಪ್ರತಿಯೊಂದು ಚಾಪ್ಟರಲ್ಲೂ ಅನ್ನೋದು ಸರಿಯಾಗಿ ಅರ್ಥ ಆಗೋದು ಅಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು ಅನ್ನೋದೆಲ್ಲನೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ದಟ್ ನೀವು ಫೈನಲ್ ಎಕ್ಸಾಮಿನೇಷನ್ನ ಬರೆಯೋದಕ್ಕೆ ಹೋದಾಗ ಎಲ್ಲ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್ ನಿಮ್ಮ ಕಣ್ಮುಂದೆ ಬಂದಾಗ ಫುಲ್ ಕಾನ್ಫಿಡೆಂಟ್ಲಿ ಅದನ್ನೆಲ್ಲ ಕರೆಕ್ಟಾಗಿ ಸಾಲ್ವ್ ಮಾಡಿ ಬರ್ತೀರಾ. ದಟ್ಸ್ ವಾಟ್ ಟಾಪರ್ಸ್ ಡೂ ಮಕ್ಕಳೇ. ಹಾಗಾದರೆ ನೀವು ಯಾವ ಮಿಸ್ಟೇಕ್ಸನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ, ರಿವಿಷನ್ನ ಮಾಡದೇ ಇರೋದು, ಬರೀ ಓದೋದು, ಬರೀದೇ ಪ್ರಾಕ್ಟೀಸ್ ಮಾಡದೇ ಇರೋದು, ಅದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಾ ಈಗಷ್ಟೇ ಹೇಳ್ದಂಗೆ PYQs ಮತ್ತು ಕ್ವಶನ್ ಬ್ಯಾಂಕ್ನೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗಲೇಬೇಕು ಮಕ್ಕಳು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮಿಸ್ಟೇಕ್ಸನ್ನೆಲ್ಲ ನೀವು ಅವಾಯ್ಡ್ ಮಾಡಿದಲ್ಲಿ PU2 ಎಕ್ಸಾಮಿನೇಷನಲ್ಲಿ ಖಂಡಿತವಾಗ್ಲೂ ನೀವು ಟಾಪ್ ಸ್ಕೋರನ್ನು ಮಾಡಲೇಬಹುದು. ಸೊ ಕಾಮರ್ಸ್ ಮಕ್ಕಳೇ, ಸೆಕೆಂಡ್ PUC ಇಸ್ ನಾಟ್ ಜಸ್ಟ್ ಅನದರ್ ಅಕಾಡೆಮಿಕ್ ಇಯರ್, ಇಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಈ ಒಂದು ವರ್ಷ ನೀವು ಫೋಕಸ್ಡ್ ಆಗಿ ಎಫರ್ಟ್ ಹಾಕಿದಲ್ಲಿ ಡೆಫಿನೆಟ್ಲಿ ಯುವರ್ ಫ್ಯೂಚರ್ ವಿಲ್ ಬಿ ದ ಬೆಸ್ಟ್ ಮಕ್ಕಳೇ. ಸೊ ಸ್ಟಾರ್ಟ್ ಟುಡೇ ಓನ್ಲಿ, ಸ್ಟಡಿ ಎಫೆಕ್ಟಿವ್ಲಿ, ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, PU1 ವಾಸ್ ಜಸ್ಟ್ ಪ್ರಾಕ್ಟೀಸ್, ಬಟ್ PU2 ಈಸ್ ಶಿಯರ್ ಪರ್ಫಾರ್ಮೆನ್ಸ್, ಆ್ಯಂಡ್ your performance will decide your future. So prepare like a topper. Your future self will thank you for it.